ಹಾಯ್ ಗೈಸ್, ಇವತ್ತು ಕಂಟೆಂಟ್ ಏನಂದರೆ ಚಿಕ್ಕಮಂಗ್ಳೂರು ಹತ್ರ ಒಂದು ಊರಿಗೆ ಬಂದಿದ್ದೆ, ವಿಲೇಜ್ ಹತ್ರ. ಅಲ್ಲಿ ಬೀನ್ಸ್ ತೋಟ ಯಾವ ಥರ ಮಾಡ್ತಾರೆ ಅಂತ ವಿಡಿಯೋ. ಇಲ್ಲ ಅಣ್ಣವ್ರು ಇಲ್ಲೇ ಇದ್ದಾರೆ, ಏನು ಅಂತ ಮಾಹಿತಿ ಅವರೇ ಕೊಡ್ತಾರೆ. ಅವ್ರ ಮುಖಾಂತರನೇ ತಿಳ್ಕೊಳ್ಳೋಣ. ಅಣ್ಣ, ನಿಮ್ಮ ಹೆಸರು? ಪ್ರಸನ್ನ ಅಂತ. ಅಣ್ಣ, ಇದು ಯಾವ ಊರು? ಕರಿಸಿದ್ನಹಳ್ಳಿ, ಚಿಕ್ಕಮಂಗ್ಳೂರು ತಾಲೂಕು, ಕರಿಸಿದ್ನಹಳ್ಳಿ ಹೋಬಳಿ, ಊರು ಇದೇನೆ. ಹಾಂ, ಓಕೆ. ಅಣ್ಣ, ಈ ಬೆಳೆ ಬಗ್ಗೆ ಮಾಹಿತಿ ಕೊಡ್ತೀರಾ ಏನಾದರೂ? ಬೆಳೆ ಇನ್ನೇನು ಮಾಮೂಲಿ ರೆಗ್ಯುಲರ್ ಆಗಿ ಇನ್ನೇನು ಇದು ಮಾಡಬೇಕು, ವ್ಯವಸಾಯ ಮಾಡಬೇಕು. ಓಕೆ. ಇನ್ನೇನೆಲ್ಲ ಸಾಲು ಹೊಡೆದ್ಬಿಟ್ಟು ಕಾಳು ಹಾಕೋದು, ಹಾಂ. ಆಮೇಲೆ ಇನ್ನೇನು ಮಾಮೂಲಿ ಮತ್ತೆ ಅರ್ತೆ ಹೊಡೆದ್ಬಿಟ್ಟು ಎತ್ತಿನಲ್ಲಿ, ಹಾಂ, ಆಮೇಲೆ ಗೂಟ ಎಲ್ಲ ಹಾಕ್ಬಿಟ್ಟು ಹಾಂ, ಈ ಥರ ಜಿಗ್ಜಾಗ್ ಮಾಡ್ತೀವಿ. ಹಾಂ, ಜಿಗ್ಜಾಗು ಇನ್ನು ಸ್ಪ್ರೇ ಕೊಡೋದಿರುತ್ತೆ. ಹಾಂ, ಕೊಡಬೇಕು, ಕೆಮಿಕಲ್ ಗೊಬ್ಬರ ಕೊಡಬೇಕು. ಓಕೆ. ದನಿ ಗೊಬ್ಬರ ಎಲ್ಲ ಇದು ವರ್ಷದಲ್ಲಿ ಎಷ್ಟು ಫಸಲು ಬರುತ್ತಣ್ಣ? ಇದು ಒಂದು ಸಲ ಬೆಳೆ ಹಾಕಿದ್ರೆ ಒಂದು ಟ್ರಿಪ್ಪ ಹಾಂ, ಇದು 2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. 2 ತಿಂಗಳಿಗೆ ಸಸಿ ಇಟ್ಟು 2 ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ. ಎಷ್ಟು ಕಟಾವು ಬರುತ್ತೆ ಇದು? ಕಟಾವು ಇವಾಗ ಒಂದು ಅರ್ಧ ಎಕರೆ ಮಾಡಿದ್ದೀವಿ. ಓಕೆ. ಒಂದು 4 ಟನ್ ಬೀನ್ಸ್ ಮಾಡ್ಬೇಕು. 4 ಟನ್, ಅರ್ಧ ಎಕರೆಗೆ 4 ಟನ್. ಖರ್ಚು ಎಷ್ಟು ಬರುತ್ತಣ್ಣ ಅರ್ಧ ಎಕರೆ ಮಾಡಬೇಕಂದ್ರೆ? ಖರ್ಚು ಇವಾಗೆಲ್ಲ ಹೆವಿ ಬರುತ್ತೆ. ಅದೇ ಎಲ್ಲ ಬೆಳೆ ರೇಟ್ ಆಗಿದೆ, ಕಚ್ಚಾ ತೈಲೆಲ್ಲ ಜಾಸ್ತಿ ಆಗ್ಬಿಡಿತಲ್ಲ. ಓಕೆ, ಓಕೆ. ಹಂಗಾಗಿ ಜಾಸ್ತಿ ಆಗ್ಬಿಟ್ಟಿತ್ತು. ಹಾಂ, ಅವಾಗೆಲ್ಲ 100-120 ಇತ್ತು ದಾರ ಎಲ್ಲ. ಹೌದು. ಇವಾಗೆಲ್ಲ 250 ತನಕ ಹೋಗಿತ್ತು. ಓಕೆ. ಹಂಗಾಗಿ ಇವಾಗೆಲ್ಲ ಡಬಲ್ ಖರ್ಚು. ಅಣ್ಣ, ಇದು ಬೆಳೆ ಸ್ಟಾರ್ಟಿಂಗು ಯಾವ ತಿಂಗಳು ಅಥವಾ ಯಾವ ಡೇಟ್ರಿಂದ ಆಗಬೇಕು ಅಂತ ಏನಾದ್ರು? ವರ್ಷದಲ್ಲಿ ವರ್ಷ ಪೂರ್ತಿ ಯಾವಾಗಾದರೂ ಆಗ್ಬೋದು. ಇದು ಹೈಬ್ರಿಡ್. ಇದರಲ್ಲಿ ನಾಟಿ ಬರುತ್ತಲ್ಲ, ಅದಾದರೆ ಸೀಸನ್ ಮಾತ್ರ. ಓಕೆ. ಹಾಂ, ಇದು ಬ್ಯಾಚ್ ವೈಸು ಹಾಕಿದ್ದು 2 ತಿಂಗಳಿಗೆ ಬೀಜ ತಂದು ನೀವೇ ಇಕ್ತೀರಾ? ಬಂದು ಹಾಕಿದ್ದು 2 ತಿಂಗಳಿಗೆ ಫಸಲು ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಎಷ್ಟು ತಿಂಗಳು ಬರುತ್ತೆ ಫಸಲು? 1 ತಿಂಗಳು, 2 ತಿಂಗಳು ಫಸಲು ಬರುತ್ತೆ. ಓಕೆ. ನಿಮಗೆ ರೈತರಿಗೆ ಇನ್ ಕೇಸ್ ಏನಾದರೂ ಗಿಡ್ಬೇಕು ಅಂದರೆ ಪರವಾಗಿಲ್ಲ, ನಾವು ಹಾಕಿರೋ ಅಮೌಂಟ್ಗೆ ದುಡ್ಡು ಬಂದಿದೆ ಅಂದರೆ ಎಷ್ಟು ಬರಬಹುದು? 1 kg ರೇಟ್ ತೂಕ ಎಲ್ಲರೂ 30 ರೂಪಾಯಿ ಮೇಲೆ ಬಂದರೆ ಆದಾಯ ರೈತರಿಗೆ. ಈಗ ಎಲ್ಲರೂ ಏನು ಅನ್ಕೊಂತಾರೆ, ನಾವು ಬೀನ್ಸ್ 50 ರೂಪಾಯಿ ಕೊಟ್ವಿ, 100 ರೂಪಾಯಿ ತೊಗೊಂಡ್ವಿ ಅಂತ ಅಂತಾರೆ. ಅದು ಮಾರ್ಕೆಟಿಂಗು. ಬಟ್ ರೈತರಿಗೆಲ್ಲ ಸಿಗೋದು 30 ರೂಪಾಯಿ ಸಿಕ್ಕರೆ ವರ್ಕೌಟ್ ಆಗುತ್ತೆ. ಒಂದು ಸ್ವಲ್ಪ ನಾವೇನೋ ಶ್ರಮ ಪಟ್ಟಿರೋದಕ್ಕೆ ಓಕೆ. ಅದು ಏನೋ ನಮ್ಮ ಕೂಲಿ ಲೆಕ್ಕ ಮಾಡಿದ್ರೆ ಅದು ಸಿಗಲ್ಲ. ಓಕೆ ಅಣ್ಣ. ಇವಾಗ ಏನು ಅಂದರೆ ಒಂದು 50 ರೂಪಾಯಿ ಹಿಂಗೆಲ್ಲ ಹೋದ ದುಡ್ಡು ಆಗ್ತಾ ಇಲ್ಲ ಅಂತ. ಓಕೆ. ಇವಾಗ ಒಂದು ಮಿನಿಮಮ್ 30 ಸಿಗಬೇಕು. ಯಾಕೆಂದರೆ ಇವಾಗ ಈಗಿರೋ ರೇಟ್ ಇಂದ 30 ರೂಪಾಯಿ ಮೇಲೆ ಇನ್ ಕೇಸ್ ಮಾರ್ಕೆಟಲ್ಲೇ ರೈತರಿಂದ ತಗೊಂಡ್ರೆ ಮಾರ್ಕೆಟ್ ಅವರು ನಿಮಗೆ ದುಡ್ಡು ಸಿಗುತ್ತೆ. ಇಲ್ಲ ಅಂದರೆ ಇಲ್ಲ. ಲೇಬರ್ಗಳು ಬೇರೆ ಸಿಗಲ್ಲ. ಹೌದು, ಅದು ನಿಜನೇ. ಈಗ ನೋಡ್ರಿ, 2 ಅಜ್ಜಿಗಳು ಕರ್ಕೊಂಡು ಅದೇ ಹುಡುಗರು ಯಾರು ಬರಲ್ಲ. ಏನಂದ್ರೆ ಇವಾಗ ವಯಸ್ಸಿಗರು ಮಾತ್ರ. ಅವ್ರು ಬರ್ತಾ ಮಾತಾಡಿದ್ರು, ಕಾಫಿ ಕುಡಿತೀರಾ ಅಣ್ಣ ಅಂದರು. ಇಲ್ಲ ಅಂಕಲ್, ಕುಡೀರಿ ನೀವೇ ಅಂತ ಅಂದ್ವಿ. ಅವರೇ ಅಲ್ಲ ಅಲ್ಲಿ ನಿಂತಿರೋರು? ಓಕೆ. ನೋಡಿ ಗೈಸ್, ಯಾರು ಬರಲ್ಲ, ಲೇಬರ್ಸ್ ಪ್ರಾಬ್ಲಮ್. ಹಾಂ, ಜಿಗ್ಜಾಗಿ ಯಾವ ಥರ ಮಾಡಿದ್ದಾರೆ ಗಿಡ ಅಂತ. ವಿಡಿಯೋ ಲೆಂತ್ ಆಗಿರ್ಬೋದು, ಬಟ್ ಇನ್ಫಾರ್ಮೇಷನ್ ಸಿಗಲಿ ರೈತರಿಗೆ. ಮತ್ತು ತಿನ್ನೋರು ಏನು ಸಿಟಿಲಿ ಇರ್ತಾರಲ್ಲ ಅವ್ರಿಗೂ ಗೊತ್ತಾಗಲಿ ನಾವು ತಿಂತಿರೋ ಆಹಾರ ಯಾವ ಥರ ಬರ್ತಿದೆ, ಎಷ್ಟೆಲ್ಲ ಶ್ರಮ ಪಡ್ತಾರೆ ರೈತರು ಅಂತ. ವೇಸ್ಟ್ ಮಾಡಬಾರ್ದು. ಎಷ್ಟೋ ಜನ ಊಟ ಇಲ್ಲದೇ ಈಗಲೂ ನಮ್ಮ ದೇಶ ಮತ್ತು ಬೇರೆ ದೇಶಗಳಲ್ಲೆಲ್ಲ ಇದ್ದಾರೆ. ಸೊ ನೋಡಿ ಮಿತವಾಗಿ ಬಳಸಿ ಊಟನ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ ಮಾಹಿತಿ ಕೊಟ್ಟಿದ್ದಕ್ಕಾಗಿ.